ಕಾಂಗ್ರೆಸ್ ಹಾಗೂ ಇತರ ವಿಪಕ್ಷಗಳ ವಿರುದ್ಧ ಮತಗಳ್ಳತನದ ಪ್ರತ್ಯಾರೋಪ ಮಾಡಿದಂತಹ ಬಿಜೆಪಿ ಸೆಲ್ಫ್ ಗೋಲ್ ಹೊಡಿತ. ರಾಹುಲ್ ಗಾಂಧಿ ಅವರಿಗೆ ಒಂದು ಕ್ಷೇತ್ರದ ವಿವರಗಳ ಪರಿಶೀಲನೆಗೆ 6 ತಿಂಗಳುಗಳು ಬೇಕಾದ್ರೆ ಬಿಜೆಪಿ 6 ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನ ಒಂದೇ ವಾರದೊಳಗೆ ಹೇಗೆ ಪರಿಶೀಲನೆಯನ್ನ ನಡೆಸಿತು? ವಿಪಕ್ಷಗಳ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನದಲ್ಲಿ ಸ್ವತಃ ಬಿಜೆಪಿ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಆರೋಪಗಳನ್ನ ಒಪ್ಕೊಂಡ ಹಾಗಾಯ್ತಾ? ಸೋನಿಯಾ ಗಾಂಧಿ ಅವರ ಹೆಸರು ಅಕ್ರಮವಾಗಿ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ರೆ ಅದನ್ನ ಹೇಳೋದಿಕ್ಕೆ ಬಿಜೆಪಿ 11 ವರ್ಷ ಯಾಕೆ ತೆಗೆದುಕೊಳ್ತು? ವಿಪಕ್ಷ ನಾಯಕರ 6 ಕ್ಷೇತ್ರಗಳ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದ್ರು ಅದು ಅಕ್ರಮನೇ ಅಲ್ವಾ? ಹಾಗಾದ್ರೆ ಅದು ಕೂಡ ಚುನಾವಣಾ ಆಯೋಗದ ವೈಫಲ್ಯನೇ ಅಲ್ವಾ? ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಆರೋಪ ಮಾಡ್ತಾ ಇರೋದನ್ನೇ ಈಗ ಬಿಜೆಪಿ ಕೂಡ ಆರೋಪ ಮಾಡ್ತಾ ಇದೆಯಾ? ವಿಪಕ್ಷ ನಾಯಕನ ಆರೋಪವನ್ನ ಬಿಜೆಪಿ ಪುಷ್ಟೀಕರಿಸ್ತಾ ಇದೆಯಾ? ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿನ ನಕಲಿ ಮತದಾರರ ಐಡಿ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ಮತಗಳ್ಳತನ ವಿರುದ್ಧ ಸಮರ ಸಾರಿರುವಾಗಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಸೇರಿ ಪ್ರತಿಪಕ್ಷಗಳ ಹಲವು ಮುಖಂಡರು ಗೆದ್ದಿರುವಂತಹ ಕ್ಷೇತ್ರದಲ್ಲೂ ಕೂಡ ಇಂಥದ್ದೇ ಪ್ರಕರಣಗಳು ಪತ್ತೆ ಆಗಿವೆ ಅಂತ ಬಿಜೆಪಿ ತಿರುಗೇಟನ್ನ ನೀಡಿದೆ. ಇನ್ನು ಇದರ ಜೊತೆಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಭಾರತೀಯ ಪೌರತ್ವವನ್ನು ಪಡೆಯೋದಕ್ಕೂ ಮುಂಚೆನೆ ಅವ್ರ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿತ್ತು ಅನ್ನುವಂಥ ಒಂದು ದಾಖಲೆಗಳನ್ನ ಮುಂದಿಟ್ಟಿದ್ದಾರೆ ಬಿಜೆಪಿ ಮುಖಂಡರು. ಇನ್ನು ಈ ನಡುವೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದ್ರೆ ಇಡೀ ಚುನಾವಣೆಯನ್ನ ಅಸಿಂಧುಗೊಳಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪರ್ಧೆ ಮಾಡಿದಂಥ ವಾರಣಾಸಿಯ ವಿದ್ಯುನ್ಮಾನ ಮತಪಟ್ಟಿಯನ್ನ ಬಿಡುಗಡೆ ಮಾಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದಂತಹ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅನುರಾಗ್ ಠಾಕೂರ್, ರಾಯ್ಬರೇಲಿ, ವೈನಾಡ್, ಡೈಮಂಡ್ ಹಾರ್ಬರ್, ಕನೌಜ್, ಮೈನ್ಪುರಿ ಮತ್ತೆ ಕೊಳತ್ತೂರ್ ಈ 6 ಕ್ಷೇತ್ರಗಳ ಮತದಾರರ ಪಟ್ಟಿ ವಿಶ್ಲೇಷಣೆ ಮಾಡಿ ಅಕ್ರಮ ಮತದಾನದ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ 6 ಕ್ಷೇತ್ರಗಳನ್ನ ಕ್ರಮವಾಗಿ ಕಾಂಗ್ರೆಸ್ನ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಟಿಎಂಸಿಯ ಅಭಿಷೇಕ್ ಬ್ಯಾನರ್ಜಿ ಹಾಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್, ಡಿಂಪಲ್ ಯಾದವ್ ಮತ್ತೆ ಡಿಎಂಕೆ ನಾಯಕ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಪ್ರತಿಪಕ್ಷಗಳು ಆರೋಪ ಮಾಡಿದ ರೀತಿಯಲ್ಲಿನೇ ಇಲ್ಲೂ ಕೂಡ ಅಕ್ರಮದ ಶಂಕೆಯನ್ನು ಬಿಜೆಪಿ ವ್ಯಕ್ತಪಡಿಸಿದೆ. ಹೀಗಾಗಿ ಈ ಕ್ಷೇತ್ರವನ್ನ ಪ್ರತಿನಿಧಿಸುವಂತಹ ನಾಯಕರು ರಾಜೀನಾಮೆಯನ್ನ ನೀಡ್ತಾರಾ ಅಂತ ಠಾಕೂರ್ ಪ್ರಶ್ನೆ ಮಾಡಿದ್ದಾರೆ. ಇದರ ಜೊತೆಗೆ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಪ್ರತಿಪಕ್ಷಗಳು ನುಸುಳುಕೋರರ ವೋಟ್ ಬ್ಯಾಂಕ್ ಅನ್ನ ಬಳಸಿಕೊಳ್ಳೋದಕ್ಕೆ ಹೊರಟಿವೆ. ಈ 6 ಕ್ಷೇತ್ರಗಳ ವಿಶ್ಲೇಷಣೆಯನ್ನ ಮಾಡಿದಾಗ ಭಾರಿ ಪ್ರಮಾಣದಲ್ಲಿ ನುಸುಳುಕೋರರ ವೋಟ್ ಬ್ಯಾಂಕ್ ಬಯಲಾಗಿದೆ. ಇದೇ ಕಾರಣಕ್ಕಾಗಿನೇ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದರ ಜೊತೆಗೆ ರಾಹುಲ್ ಗಾಂಧಿ ಅವರೊಬ್ಬ ಪ್ರಚಾರ ರಾಜ ಅಂತ ಕೂಡ ಆರೋಪ ಮಾಡಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ದೇಶದ ಪೌರತ್ವವನ್ನು ಪಡೆಯೋಕ್ಕೂ ಮೊದಲೇನೆ ಅವರ ಹೆಸರು ಮತದಾರರ ಚೀಟಿಗೆ ಸೇರ್ಪಡೆಯಾಗಿತ್ತು ಅಂತ ಇದೇ ವೇಳೆ ಬಿಜೆಪಿ ಮುಖಂಡ ಅಮಿತ್ ಮಾಳವಿಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸೋನಿಯಾ ಗಾಂಧಿ ಅವರ ಹೆಸರು ಮೊದಲ ಬಾರಿಗೆ 1980ರಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿತ್ತು. ಅಂದ್ರೆ ಅವರು ಭಾರತೀಯ ಪೌರತ್ವವನ್ನು ಪಡೆಯುವ 3 ವರ್ಷಗಳ ಮೊದಲೇ ವೋಟರ್ ಐಡಿಯನ್ನ ಹೊಂದಿದ್ರು. 1982ರಲ್ಲಿ ಮತದಾರರ ಪಟ್ಟಿಯಿಂದ ಹೆಸರನ್ನ ಕಿತ್ತು ಹಾಕಲಾಯಿತು. ಅದಾದ ಬಳಿಕ 1983ರ ಜನವರಿ 1ರಂದು ಆಕೆ ಹೆಸರು ಮತ್ತೆ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತು. ಆದ್ರೆ ಆಕೆಗೆ ಭಾರತೀಯ ನಾಗರಿಕತ್ವ ಸಿಕ್ಕಿದ್ದು ಏಪ್ರಿಲ್ 30, 1983ರಂದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಿಜೆಪಿ ಆರೋಪ ಏನಿಲ್ಲಿ? ಕೇರಳದ ವಯನಾಡಿನಲ್ಲಿ 93,499 ಶಂಕಿತ ನಕಲಿ ಮತದಾರರನ್ನ ಗುರುತಿಸಲಾಗಿದ್ದು ಅದರಲ್ಲಿ 20,438 ಮಂದಿ 2 ವೋಟರ್ ಐಡಿಯನ್ನ ಹೊಂದಿರೋರು, ಹಾಗೆ 17,450 ಮಂದಿ ಸುಳ್ಳು ವಿಳಾಸವನ್ನ ನೀಡಿದವರು, 51,365 ಮಂದಿ ಸಾಮೂಹಿಕವಾಗಿ ಸೇರ್ಪಡೆ ಮಾಡಲ್ಪಟ್ಟವರು ಕೂಡ ಸೇರಿದ್ದಾರೆ. ರಾಹುಲ್ ಗಾಂಧಿ ಅವರ ರಾಯ್ಬರೇಲಿ ಕ್ಷೇತ್ರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಶಂಕಿತ ಮತದಾರರಿದ್ದಾರೆ. ಇದರಲ್ಲಿ 19,512 ಮಂದಿ ನಕಲಿ ಮತದಾರರು, 71,977 ಮಂದಿ ಸುಳ್ಳು ವಿಳಾಸವನ್ನ ನೀಡಿದವರು ಮತ್ತೆ 92,747 ಮಂದಿ ಸಾಮೂಹಿಕವಾಗಿ ಸೇರ್ಪಡೆಯಾದವರು ಇದ್ದಾರೆ. ಇನ್ನು ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರು ಪ್ರತಿನಿಧಿಸುವಂತಹ ಪಶ್ಚಿಮ ಬಂಗಾಳದ ಡೈಮಂಡ್ ಹಾರ್ಬರ್ ನಲ್ಲಿ 2.6 ಲಕ್ಷ ಶಂಕಿತ ಮತದಾರರಿದ್ರೆ, ಅಖಿಲೇಶ್ ಯಾದವ್ ಅವರು ಪ್ರತಿನಿಧಿಸುವಂತಹ ಕನೌಜ್ ನಲ್ಲಿ 2,91,798 ಮತ್ತೆ ಪತ್ನಿ ಡಿಂಪಲ್ ಯಾದವ್ ಅವರು ಪ್ರತಿನಿಧಿಸುವಂತಹ ಮಣಿಪುರಿಯಲ್ಲಿ 2,55,914 ಶಂಕಿತ ಮತದಾರರಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಪ್ರತಿನಿಧಿಸುವಂತಹ ಕೊಳತ್ತೂರು ಕ್ಷೇತ್ರದಲ್ಲಿ 19,476 ಅನುಮಾನಾಸ್ಪದ ಮತದಾರರಿದ್ದಾರೆ. ಇವರಲ್ಲಿ 4,379 2 ವೋಟರ್ ಐಡಿಯನ್ನು ಹೊಂದಿರೋರು, ಹಾಗೆ 9,133 ಮಂದಿ ನಕಲಿ ವಿಳಾಸವನ್ನ ನೀಡಿದವರು ಸೇರಿದ್ದಾರೆ. ಆದ್ರೆ ಇಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪಗಳ ಬಗ್ಗೆ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮಗೆ ಒಂದು ಕ್ಷೇತ್ರದ ಪರಿಶೀಲನೆಯನ್ನು ನಡೆಸೋದಕ್ಕೇನೆ 6 ತಿಂಗಳು ಬೇಕಾಯಿತು. ಆದ್ರೆ ಅದಾದ 1 ವಾರದೊಳಗೇನೆ ಬಿಜೆಪಿ 6 ಕ್ಷೇತ್ರಗಳ ಮತದಾರರ ಪಟ್ಟಿ ಪರಿಶೀಲನೆ ಮಾಡಿ ಮುಂದಿಟ್ಟಿದ್ದು ಹೇಗೆ? ಇದು ಬಿಜೆಪಿ ಹಾಗೆ ಚುನಾವಣಾ ಆಯೋಗದ ಒಂದು ಆಳವಾದ ಸಂಬಂಧವನ್ನ ತೋರಿಸ್ತಾ ಇದೆ ಅಂತ ಪವನ್ ಖೇರಾ ಹೇಳಿದ್ದಾರೆ.
ಅದು ಹೇಗೆ ಬಿಜೆಪಿ ಒಂದೇ ವಾರದೊಳಗೆ 6 ಕ್ಷೇತ್ರಗಳ ಮತದಾರರ ಪಟ್ಟಿಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಇಷ್ಟು ವಿವರಗಳನ್ನು ಮುಂದಿಟ್ಟಿದೆ ಅನ್ನೋದನ್ನ ಆ ಒಂದು ಪಕ್ಷನೇ ಈಗ ವಿವರಿಸಬೇಕಾಗಿದೆ. ಯಾಕಂದ್ರೆ ನಿಜವಾಗಿಯೂ ಬಿಜೆಪಿ ಒಂದು ವಾರದೊಳಗೆ ಇದನ್ನ ಮಾಡಿದೆ ಅನ್ನೋದಾದ್ರೆ ಕಾಂಗ್ರೆಸ್ ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಅವರಿಂದ ಈ ಒಂದು ವಿಧಾನವನ್ನ ಕಲಿಲೇಬೇಕಾಗಿದೆ. ಅಥವಾ ಬಿಜೆಪಿ ಈ ಮೊದಲೇ ಇದನ್ನೆಲ್ಲ ಮಾಡಿಟ್ಕೊಂಡು ಈಗ ಸಂದರ್ಭ ಬಂದಾಗ ಅದನ್ನ ಬಹಿರಂಗಪಡಿಸಿದ್ಯಾ? ಆದ್ರೆ ಅಕ್ರಮದ ವಿವರ ಈ ಮೊದಲೇ ಅವ್ರಿಗೆ ಸಿಕ್ಕಿದ್ರೆ ಅದನ್ನ ಆಗ್ಲೇ ಬಹಿರಂಗಪಡಿಸಿಲ್ಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಹೇಳುತ್ತೆ. ರಾಬರ್ಟ್ ವಾದ್ರಾ ಮಹಾಭ್ರಷ್ಟ. UPA ಸರ್ಕಾರದ ಅವಧಿಯಲ್ಲಿ ಸೋನಿಯಾ ಗಾಂಧಿ ಅವರ ಕೃಪೆಯಲ್ಲಿ ರಾಬರ್ಟ್ ವಾದ್ರಾ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅಂತ ಬಿಜೆಪಿ ಹಾಗೆ ಮೋದಿಜಿ ಅವರು ಪ್ರಚಾರ ಮಾಡಿದ್ದು. ಆದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದು 11 ವರ್ಷಗಳಾದವು. ರಾಬರ್ಟ್ ವಾದ್ರಾ ಜೈಲಿಗೆ ಹೋಗಿಲ್ಲ ಯಾಕೆ? ಅಷ್ಟೇ ಅಲ್ಲ, ಹರಿಯಾಣದ ಬಿಜೆಪಿ ಸರ್ಕಾರನೇ ರಾಬರ್ಟ್ ವಾದ್ರಾಗೆ ಕ್ಲೀನ್ ಚೀಟ್ ಅನ್ನ ಕೊಟ್ಟಿದ್ದು ಕೂಡ ಆಯ್ತು. ಅಗತ್ಯ ಬಿದ್ದಾಗ ಕಾಂಗ್ರೆಸ್ ಹಾಗೆ ಅದರ ನಾಯಕರ ವಿರುದ್ಧ ಆರೋಪ ಮಾಡೋದು, ಆದ್ರೆ ಅದನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸದೇ ಇರೋದು ಬಿಜೆಪಿಯ ಹಳೆ ಚಾಳಿನೇ ಆಗಿದೆ. ಈಗ ಮತಗಳ್ಳತನ ಕುರಿತು ರಾಹುಲ್ ಗಾಂಧಿ ಅವರ ಆರೋಪ ಹಾಗೆ ಅವರು ಮುಂದಿಟ್ಟಿರುವಂತಹ ಸಾಕ್ಷ್ಯಗಳು ಬಿಜೆಪಿಯನ್ನ ಕಂಗೆಡಿಸ್ಬಿಟ್ಟಿವೆ. ಆದ್ರೆ ಅದಕ್ಕೆ ಅವ್ರು ನೀಡ್ತಾ ಇರುವಂತಹ ಪ್ರತಿಕ್ರಿಯೆ ಮಾತ್ರ ವಿಷಯವನ್ನ ಇನ್ನಷ್ಟು ಜಟಿಲವಾಗಿಸಿದೆಯೇ ಹೊರತು ರಾಹುಲ್ ಗಾಂಧಿ ಅವರ ಆರೋಪವನ್ನ ಸುಳ್ಳಾಗಿಸಿಲ್ಲ. ನೀವು ಈ ಹಿಂದೆ ಮತಗಳ್ಳತನ ಮಾಡಿದ್ದೀರಿ ಅಂತ ಹೇಳೋದು ಈಗ ಮತಗಳ್ಳತನ ನಡೆಯೋದಕ್ಕೆ ಸಮರ್ಥನೆ ಆಗೋದಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಹೇಳಿರೋ ಹಾಗೆ ಮತಗಳ್ಳತನ ಆಗಿದೆಯಾ ಅಥವಾ ಇಲ್ವಾ ಅನ್ನೋದೇ ಅತ್ಯಂತ ಮುಖ್ಯ ಪ್ರಶ್ನೆಯಲ್ಲಿ. ಅದಕ್ಕೆ ಇನ್ನಷ್ಟು ತಡ ಮಾಡದೇನೆ ಚುನಾವಣಾ ಆಯೋಗ ಪುರಾವೆ ಸಹಿತವಾಗಿ ಉತ್ತರ ನೀಡಬೇಕಾಗಿದೆ. ಇಡೀ ದೇಶದ ಜನರೆದುರು ವಾಸ್ತವವನ್ನ ಹಾಗೆ ವಿವರಗಳನ್ನ ಇಡಬೇಕಾಗಿದೆ. ನಿಮ್ಮ ಮತಗಳ್ಳತನ ಆಗಿಲ್ಲ, ರಾಹುಲ್ ಗಾಂಧಿ ಅವರ ಆರೋಪ ಸುಳ್ಳು ಅಂತ ಜನರೆದುರು ಈಗ ಚುನಾವಣಾ ಆಯೋಗ ಸಾಬೀತುಪಡಿಸಬೇಕಾಗಿದೆ. ಈ ಕುರಿತಾಗಿ ನೀವೇನು ಹೇಳ್ತೀರಾ, ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.